ವೆಲ್ಕಮ್ ಬ್ಯಾಕ್ ಟು ಸಂಪೂರ್ಣ ನ್ಯೂಸ್. ಕಲ್ಲು ಕ್ವಾರಿಯ ದುರಂತದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೇ ವಿಚಾರದ ಕುರಿತಾಗಿ ಎಸ್.ಟಿ. ಸೋಮಶೇಖರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ನಾ ಹಿಂದೆಯೇ ತಿಳಿಸಿದ್ದೆ, ರಾಜ್ಯ ಸರ್ಕಾರದ ಗಮನಕ್ಕೆ ತರದಿದ್ದೆ, ಆದರೂ ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಿಲ್ಲ. ಇದೊಂದು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂತಹ ದಂಧೆ ಅಂತ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ? ಬೆಂಗಳೂರಿನ. ಇದು ಕಾನೂನು ಬಾಹಿರವಾಗಿ ನಡೀತಾ ಇರುವಂತಹ ದಂಧೆ. ಹೌದು, ಬೆಂಗಳೂರಿನಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು, ಲೋಕಲ್ ಪೊಲೀಸರು ಶಾಮೀಲಾಗಿದ್ದಾರೆ. ಒಬ್ಬ ರಾಜಕಾರಣಿ ಅವರು ಹೇಳಿದ್ರಲ್ಲ, ಅಧಿಕಾರಿಗಳು, ಲೋಕಲ್ ಪೊಲೀಸರು ಶಾಮೀಲಾಗಿದ್ದಾರೆ. ಈ ವಿಚಾರದಲ್ಲಿ ಮೃತ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನು ನೀಡಬೇಕು ಅಂತ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ನಾನು ಈ ಹಿಂದೆಯೇ ಗಣಿಗಾರಿಕೆ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೆ. ಪರಿಹಾರ ಕ್ರಮವಲ್ಲ, ಬದಲಿಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಎಸ್.ಟಿ. ಸೋಮಶೇಖರ್ ಮಾತಾಡಿದ್ದಾರೆ, ಕೇಳ್ಕೊಂಡು ಬನ್ನಿ. ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಯಲ್ಲಿ. ಪೊಲೀಸ್ ಆಫೀಸರ್ಸ್ಗೆ, ಫಾರೆಸ್ಟ್ನವ್ರಿಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರಿಗೆ ಗಲಾಟೆ ಮಾಡಿದ್ದೆ. ಜೊತೆಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ, ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ರೆಡಿ ಆಗೋದ್ರಿಂದ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು 10 ಜನ ಇದ್ರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ ಆಗಿ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಸರ್, ಅಸೆಂಬ್ಲಿಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ. ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ಗೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲಿಗಲ್ಗೆ ಮಾಡಕ್ಕೆ ಹೋಗ್ಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನ ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡಕ್ಕೆ ಆರ್ಡರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಆ್ಯಂಡ್ ಜಿಯಾಲಜಿಯನ್ನು ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.